ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಇಂದಿನ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಶುರು ಮಾಡಿದ್ವಿ. ಅದರಲ್ಲಿ ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು, ಅವುಗಳ ಇಂಪಾರ್ಟೆನ್ಸ್ ಹಾಗೂ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಶುರು ಮಾಡಿದ್ವಿ. ಕಾರ್ಬೋಹೈಡ್ರೇಟ್ಸಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಮೊನೊಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಹಾಗೂ ಅಂಡರ್ ಮೊನೊಸ್ಯಾಕರೈಡ್. ಹೌ ಮೆನಿ ಟೈಪ್ಸ್ ಆಫ್ ಮೊನೊಸ್ಯಾಕರೈಡ್ಸ್ ಆರ್ ದೇ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ ಹಾಗೂ ಫಂಕ್ಷನಲ್ ಗ್ರೂಪ್ ಅನ್ನೋದ್ರ ಬಗ್ಗೆ ಕಲಿತಾ ಬಂದ್ವಿ. ಸೊ ಇಂದಿನ ಕ್ಲಾಸಲ್ಲಿ ನಾವು ಗ್ಲುಕೋಸ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಬಗ್ಗೆ ಕಲಿತಾ ಹೋಗೋಣ. ಸೊ ಇದರಲ್ಲಿ we know that glucose formula is C6H12O6 ಅಂತ ಕಲ್ತಿದ್ದೀವಿ. ಸೊ ಬಟ್ ಹೇಗೆ ಗೊತ್ತಾಯ್ತು ಗ್ಲುಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ is C6H12O6 ಅಂದ್ರೆ? ಸೊ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ರಿಕಾಲ್ ಮಾಡ್ಕೊಳ್ಳಿ. ಸೊ ದೇರ್ ಯು ಹ್ಯಾಡ್ ಲರ್ನ್ಡ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ನೀವು ಕಲ್ತ್ಕೊಂಡಿದ್ವಿ. ಅದಾದ ನಂತರ ಪರ್ಸೆಂಟೇಜ್ ಕಾಂಪೋಸಿಷನ್, ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈ ರೀತಿಯಾಗಿ ಒಂದು ಹೊಸ ಮಾಲಿಕ್ಯೂಲ್ನ ನಾವು ಹೊಸ ಮಾಲಿಕ್ಯೂಲ್ ಯಾವುದೋ ಒಂದು ಪ್ರೊಡ್ಯೂಸ್ ಆಗಿದೆ ಇನ್ ದ ಲ್ಯಾಬೊರೇಟರಿ, ಅಥವಾ ಇದ್ಯಾವುದಕ್ಕೂ ಬೇರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಗೆ ಯಾವುದು ಇದು ಸೂಟ್ ಆಗ್ತಿಲ್ಲ ಅಂದರೆ ಅಬ್ವಿಯಸ್ಲಿ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ನ್ಯೂ ಮಾಲಿಕ್ಯೂಲ್. ಸೊ ಆ ಹೊಸ ಮಾಲಿಕ್ಯೂಲ್ನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ ಅದನ್ನೆಲ್ಲ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡ್ತಾ ಕಲ್ತ್ಕೊಳ್ಬಹುದು. ಸೊ ಒನ್ಸ್ ನಮಗೆ ಯಾವ್ಯಾವ ಎಲಿಮೆಂಟ್ ಇದೆ ಅಂತ ಗೊತ್ತಾದ್ಮೇಲೆ, ಸೊ ಈ ಕಾರ್ಬನ್ ಆಟಮ್, ಹೈಡ್ರೋಜನ್, ಆಕ್ಸಿಜನ್ ಇದೆ ಅಂತ ಗೊತ್ತಾಯ್ತು ಗ್ಲುಕೋಸ್ನಲ್ಲಿ. ಸೊ ಎಷ್ಟು ಕಾರ್ಬನ್ ಆಟಮ್ ಇದೆ, ಹೈಡ್ರೋಜನ್, ಆಕ್ಸಿಜನ್ ಇದೆ ಅನ್ನೋದನ್ನ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಹಾಗೆ ಮಾಡಿದಾದ ನಂತರ ಪರ್ಸೆಂಟೇಜ್ ಸಿಗತ್ತೆ ನಮಗೆ. ಆ ಪರ್ಸೆಂಟೇಜ್ ಕಾಂಪೋಸಿಷನ್ನ ಯೂಸ್ ಮಾಡಿಕೊಂಡು ನಾವು ಎಂಪಿರಿಕಲ್ ಫಾರ್ಮುಲಾ ಹಾಗೂ ಮಾಲಿಕ್ಯುಲರ್ ಫಾರ್ಮುಲಾನ ಎಸ್ಟಿಮೇಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗೆ ಗೊತ್ತಾಗಿರ್ತಕ್ಕಂಥ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲುಕೋಸ್ C6H12O6. ಓಕೆ, ಸೊ ನಮಗೀಗ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಯ್ತು. ಅದರಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ, ಈಗ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಸೊ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಇರ್ತಕ್ಕಂಥ ಫಂಕ್ಷನಲ್ ಗ್ರೂಪ್ಸ್ ನೀವು ರಿಕಾಲ್ ಮಾಡ್ಕೊಂಡ್ರೆ ಕಾರ್ಬಾಕ್ಸಿಲ್ ಗ್ರೂಪ್ ಆಗಿರ್ಬೋದು, ಆಲ್ಡಿಹೈಡ್ ಗ್ರೂಪ್ ಆಗಿರ್ಬೋದು, ಕಾರ್ಬನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೀಟೋನ್ ಮಾಡಬಹುದು, ಅಥವಾ ಎಸ್ಟರ್ ಇರ್ಬೋದು, ಈಥರ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಮೆನಿ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಆರ್ ಪಾಸಿಬಲ್. ಓಕೆ, ಸೊ ನಾವು ಡೆಫಿನೇಷನ್ ಕಲ್ತ್ಕೊಂಡ್ವಿ ಕಾರ್ಬೋಹೈಡ್ರೇಟ್ಸ್ ದೇ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಂತ. ಸೊ ಅದನ್ನ ನಾವು ಹೇಗೆ ಪ್ರೂವ್ ಮಾಡೋದು ಅನ್ನೋದಕ್ಕೆ ಫಾಲೋಯಿಂಗ್ ರಿಯಾಕ್ಷನ್ಸ್ ನಾವು ಮಾಡ್ತಾ ಹೋಗ್ಬೇಕು. ಸೊ ಅದನ್ನದಾಗಿ ಸೊ ಮೊದಲನೇದು ನಮಗೆ ಗೊತ್ತಾಯ್ತು, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲುಕೋಸ್ C6H12O6 ಅಂತ. ಸೊ ನೆಕ್ಸ್ಟ್ ಒನ್, ಈ 6 ಕಾರ್ಬನ್ ಆಟಮ್ ಏನಿದೆ ಹೇಗೆ ಅರೇಂಜ್ ಆಗಿದೆ, ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ, ವೆದರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಸ್ಟ್ರೇಟ್ ಚೈನ್ ಮಾಲಿಕ್ಯೂಲ್ ಅಥವಾ ಎಲ್ಲಾದ್ರೂ ಬ್ರಾಂಚಸ್ ಇದೆಯಾ. ಸೊ ಹೀಗೆ ನಾವು ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್ನ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ವಾಟ್ ಡಿಡ್ ದೇ ಡೂ ಇಸ್ ದೇ ರಿಯಾಕ್ಟೆಡ್. ಸೊ ಗ್ಲುಕೋಸ್ ಮಾಲಿಕ್ಯೂಲ್ನ ತಗೊಂಡು ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ, ಓಕೆ, ಸೊ ವಾಟ್ ಡಿಡ್ ವಿ ಗೆಟ್ ಇಸ್ ವಿ ಗಾಟ್ ಅ ಸ್ಟ್ರೇಟ್ ಚೈನ್ ಮಾಲಿಕ್ಯೂಲ್. ಓಕೆ, ಸೊ ಇದನ್ನ ನಾವು N-ಹೆಕ್ಸೇನ್ ಅಂತ ಬರಿತೀವಿ. ರೈಟ್. ಸೊ ಈ N-ಹೆಕ್ಸೇನ್ ಏನು ಸ್ಪೆಷಾಲಿಟಿ ಅಂತಂದ್ರೆ, ಇದರಲ್ಲೂ ಕೂಡ 6 ಕಾರ್ಬನ್ ಆಟಮ್ ಇದೆ, ಬಟ್ ಆಲ್ 6 ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಟ್ರೇಟ್ ಚೈನ್. ಸೊ ಇದರಿಂದ ನಮಗೆ ಗೊತ್ತಾಯ್ತು ಗ್ಲುಕೋಸ್ ಮಾಲಿಕ್ಯೂಲ್ನಲ್ಲೂ ಕೂಡ ಈ 6 ಕಾರ್ಬನ್ ಆಟಮ್ಸ್ಗಳೇನಿದೆ ಅದು ಒಂದಕ್ಕೊಂದು ಕನೆಕ್ಟ್ ಆಗಿ ಸ್ಟ್ರೇಟ್ ಚೈನ್ ನಲ್ಲಿ ಇದೆ. ಓಕೆ, ಸೊ ದೇರ್ ಇಸ್ ನೋ ಬ್ರಾಂಚಸ್ ಹಿಯರ್. ಸೊ ಎಲ್ಲಾನು ಒಂದು ಸ್ಟ್ರೇಟ್ ಚೈನ್ ನಲ್ಲಿ ಇದೆ ಅಂತ ನಮ್ಗೀಗ ಗೊತ್ತಾಯ್ತು. ಓಕೆ, ಸೊ ದಟ್ ಈಸ್ ಆಲ್ 6 ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಇನ್ ಅ ಸ್ಟ್ರೇಟ್ ಚೈನ್. ಓಕೆ, ಸೊ ನಮ್ಗೆ ಈಗ ಕಾರ್ಬನ್ ಆಟಮ್ ಅರೇಂಜ್ಮೆಂಟ್ ಗೊತ್ತಾಯ್ತು. ಸೊ ನೆಕ್ಸ್ಟ್ we are finding out the functional group. So carbon, oxygen, hydrogen ಇರೋದ್ರಿಂದ ಸೊ ಯಾವ ಫಂಕ್ಷನಲ್ ಗ್ರೂಪ್ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಮೊದಲನೇದಾಗಿ ಗ್ಲುಕೋಸ್ ನ ತಗೊಂಡ್ರು. ಸೊ ಗ್ಲುಕೋಸ್ ಜೊತೆಗೆ ಸೊ ದೇ ಟ್ರೀಟೆಡ್ ದಟ್ ವಿತ್ ದಿ ಹೈಡ್ರಾಕ್ಸಿಲ್ ಅಮೈನ್. NH2OH ಅನ್ನೋದು ಹೈಡ್ರಾಕ್ಸಿಲ್ ಅಮೈನ್ ಮಾಲಿಕ್ಯೂಲ್. ಸೊ ನೀವು ಇಲ್ಲಿ ರಿಯಾಕ್ಷನ್ಸ್ಗಳಿಗೆಲ್ಲ ಆಲ್ಡಿಹೈಡ್ ಕೀಟೋನ್ಸ್ ಚಾಪ್ಟರ್ನ ರಿಕಾಲ್ ಮಾಡ್ಕೊಳ್ಬಹುದು. ಸೊ ಆಲ್ಡಿಹೈಡ್ ಗ್ರೂಪ್ ಅಂಡ್ ಕೀಟೋನ್ ಗ್ರೂಪ್, ಯಾವುದೇ ಗ್ರೂಪ್ ಅಂದ್ರೆ ಕಾರ್ಬೋನಿಲ್ ಗ್ರೂಪ್ ಇದ್ರೆ
ಓಕೆ ಸೊ ದಟ್ ಇಸ್ C ಡಬಲ್ ಬಾಂಡ್ O ಗ್ರೂಪ್. ಸೊ ಈಗ ನೀವು ಆಲ್ಡಿಹೈಡ್ ತಗೊಂಡ್ರು ಕೂಡ C ಡಬಲ್ ಬಾಂಡ್ O H ಇರುತ್ತೆ, ಕೀಟೋನ್ ಗ್ರೂಪ್ ಅಲ್ಲೂ ಕೂಡ C ಡಬಲ್ ಬಾಂಡ್ O ಗ್ರೂಪ್ ಇದೆ. ಸೊ ಇದನ್ನ ನಾವು ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ಈಗ ಕಾರ್ಬೋನಿಲ್ ಗ್ರೂಪ್ ಇರ್ತಕ್ಕಂಥ ಕಾಂಪೌಂಡ್ಗಳು NH2OH ಜೊತೆ ರಿಯಾಕ್ಟ್ ಆಗಿ ಸೊ ವಿ ವಿಲ್ ಗೆಟ್ ದಿ ಅಡಿಷನ್ ರಿಯಾಕ್ಷನ್. ಸೊ ದ ಪ್ರಾಡಕ್ಟ್ obtained is CH double bond NOH CHOH 4 times and CH2OH. ಓಕೆ ಸೊ ಇದನ್ನ ನಾವು ಆಕ್ಸೈಮ್ ಅಂತ ಕರಿತೀವಿ. ಸಿನ್ಸ್ ಇಟ್ ಇಸ್ ಅ ಗ್ಲುಕೋಸ್ ಮಾಲಿಕ್ಯೂಲ್, ಗ್ಲುಕೋಸ್ ಆಕ್ಸೈಮ್ ಅಂತ ಕೂಡ ನಾವು ಕರಿಬಹುದು. ಓಕೆ ಸೊ ಈಗ ಆಕ್ಸೈಮ್ ಬಂದಿದೆ ಅಂತ ಅಂದ್ರೆ ನಾವು ಕನ್ಕ್ಲೂಡ್ ಅಂದ್ರೆ ನಾವು ಅನ್ಕೊಳ್ಬಹುದು ವಾಟ್ ವಿ ಕ್ಯಾನ್ ಥಿಂಕ್ ಇಸ್ ದಿಸ್ ಮಾಲಿಕ್ಯೂಲ್ ಹ್ಯಾಸ್ ಕಾರ್ಬೋನಿಲ್ ಗ್ರೂಪ್ ಅಂತ ನಾವು ಅನಲೈಸ್ ಮಾಡ್ಬೋದು. ಸೊ ಈ ಕನ್ಫರ್ಮೇಷನ್ ಮಾಡ್ಲಿಕ್ಕೋಸ್ಕರ ವಾಟ್ ಡಿಡ್ ದಿ ಡೂ ಇಸ್ ಸೊ ಹೈಡ್ರಾಕ್ಸಿಲಮೈನ್ ಥರನೇ ಸೊ ಗ್ಲುಕೋಸ್ ಮಾಲಿಕ್ಯೂಲ್ ಜೊತೆಗೆ ಹೈಡ್ರೋಜನ್ ಸೈನೈಡ್ನ ರಿಯಾಕ್ಟ್ ಮಾಡಿದ್ರು. ಓಕೆ ಸೊ ಆ ರಿಯಾಕ್ಟ್ ಮಾಡಿದಾಗ ನಮಗೆ ವಿ ಗಾಟ್ ದಿ ಅಡಿಷನ್ ಪ್ರಾಡಕ್ಟ್ ದಟ್ ಈಸ್ ಸಯನೋಹೈಡ್ರಿನ್. ಸೊ ನಾವು ಇದನ್ನ ಗ್ಲುಕೋಸ್ ಸೈನೋಹೈಡ್ರಿನ್ ಅಂತ ಬರಿಬಹುದು. ಸೊ ಈಗ ನಮಗೆ ಹೈಡ್ರಾಕ್ಸಿಲಮೈನ್ ಸಿಕ್ತು, ಸೈನೋಹೈಡ್ರಿನ್ ಮಾಲಿಕ್ಯೂಲ್ ಕೂಡ ಸಿಗ್ತಾ ಇದೆ ಅಂತ ಅಂದ್ರೆ ಅರ್ಥ ಈ ಗ್ಲುಕೋಸ್ ಮಾಲಿಕ್ಯೂಲ್ ನಲ್ಲಿ ಕಾರ್ಬೋನಿಲ್ ಕಾರ್ಬನ್ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಓಕೆ ಸೊ ಫ್ರಮ್ ದಿಸ್ ಒನ್ ನಿಮಗೆ ಇದನ್ನ ಇಂಡಿವಿಜುವಲ್ ಆಗಿ ಕೂಡ ಕೇಳ್ಬೋದು. ಸೊ ಹೌ ಡು ಯು ಟೆಲ್ ದಾಟ್ ಗ್ಲುಕೋಸ್ ಹ್ಯಾಸ್ ಗಾಟ್ ಆಲ್ 6 ಕಾರ್ಬನ್ ಲಿಂಕ್ ಟು ಒನ್ ಅನದರ್ ಅಂತ ಅಂದ್ರೆ ನಾವು ಅದನ್ನ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ N-ಹೆಕ್ಸೇನ್ ಬಂತು. ಅಂಡ್ ಗ್ಲುಕೋಸ್ ಮಾಲಿಕ್ಯೂಲ್ ನಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಹೇಗೆ ಕನ್ಫರ್ಮ್ ಮಾಡೋದು ಅಂತಂದ್ರೆ ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ದಿ ಹೈಡ್ರಾಕ್ಸಿಲಮೈನ್ ಅಥವಾ ಹೈಡ್ರೋಜನ್ ಸೈನೈಡ್ ಎಡಿಷನ್ ರಿಯಾಕ್ಷನ್ ಆಯ್ತು. ಓಕೆ ಸೊ ಅಂಡ್ ಹಿಯರ್ ಸೈನೋಹೈಡ್ರಿನ್ ಮಾಲಿಕ್ಯೂಲ್ ಬಂತು, ಇಲ್ಲಿ ಆಕ್ಸೈಮ್ ಮಾಲಿಕ್ಯೂಲ್ ಇಸ್ obtained. ಓಕೆ ಸೊ ಈ ಎರಡರಿಂದ ನಮಗೆ ಗೊತ್ತಾಯ್ತು ಇದರಲ್ಲಿ ಕಾರ್ಬೋನಿಲ್ ಕಾರ್ಬನ್ ಇದೆ ಅಂತ. ಓಕೆ ಸೊ ನಾವು ದಟ್ ಕಾರ್ಬೋನಿಲ್ ಇಟ್ ಕ್ಯಾನ್ ಬಿ ಆಲ್ಡಿಹೈಡ್ ಅಥವಾ ಕೀಟೋನ್. ಓಕೆ ಸೊ ಅದನ್ನ ನಾವು ಫೈನಲೈಸ್ ಮಾಡ್ಕೊಳ್ಬೇಕು, ಅದು ಆಲ್ಡಿಹೈಡ್ ಗ್ರೂಪಾ ಅಥವಾ ಕೀಟೋನ್ ಗ್ರೂಪಾ ಅಂತ. ಓಕೆ ಸೊ ಅದನ್ನ ಹೇಗೆ ಮಾಡೋದು ಅಂದ್ರೆ ಆಲ್ಡಿಹೈಡ್ ಮಾಲಿಕ್ಯೂಲ್ ಈವನ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ಕೂಡ ರಿಯಾಕ್ಟ್ ಮಾಡುತ್ತೆ ಬಿಕಾಸ್ ದೇ ಆರ್ ಕ್ವೈಟ್ ರಿಯಾಕ್ಟಿವ್. ವೆರಸ್ ಕೀಟೋನ್ ಮಾಲಿಕ್ಯೂಲ್ಸ್ ಏನಿದೆ ಅದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ರಿಯಾಕ್ಟ್ ಮಾಡಲ್ಲ. ಕೇವಲ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ HNO3 ಇರ್ಬೋದು ಅಥವಾ ಲೈಕ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ಈ ರೀತಿಯಾದಂಥ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳ ಜೊತೆ ಮಾತ್ರ ಕೀಟೋನ್ ಗ್ರೂಪ್ ರಿಯಾಕ್ಟ್ ಮಾಡತ್ತೆ. ಆದರೆ ಆಲ್ಡಿಹೈಡ್ ಗ್ರೂಪ್ ಏನಾದ್ರು ಇದ್ರೆ ಗ್ಲುಕೋಸ್ ಮಾಲಿಕ್ಯೂಲ್ನಲ್ಲಿ ನಾವು ನೆಕ್ಸ್ಟ್ ಮಾಡ್ತಕ್ಕಂಥ ರಿಯಾಕ್ಷನ್ ದಟ್ ಈಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ತಗೊಂಡಿದ್ದೀವಿ, ದಟ್ ಈಸ್ ಬ್ರೋಮಿನ್ ವಾಟರ್. ಈ ಬ್ರೋಮಿನ್ ವಾಟರ್ ಜೊತೆ ಏನಾದ್ರು ರಿಯಾಕ್ಟ್ ಮಾಡಿ ನಮಗೆ ಪ್ರಾಡಕ್ಟ್ ಬಂತು ಅಂದ್ರೆ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಗ್ಲುಕೋಸ್ ಹ್ಯಾಸ್ ಆಲ್ಡಿಹೈಡಿಕ್ ಗ್ರೂಪ್ ಅಂತ ನಾವು ಹೇಳ್ಬೋದು. Okay. So glucose molecule is treated with the bromine water. It is a mild oxidizing agent. Okay. So ಈ mild oxidizing agent ಜೊತೆ ರಿಯಾಕ್ಟ್ ಮಾಡಿದಾಗ so we got carboxylic acid, that is gluconic acid. ಓಕೆ ಸೊ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು, ನಾವು ಆಕ್ಸಿಡೇಷನ್ ಮಾಡ್ಬೇಕಾದ್ರೆ ಕಲ್ತ್ಕೊಂಡಿದ್ವಿ ದಟ್ ಈಸ್ ಆಲ್ಕೋಹಾಲ್ಸ್ will undergo oxidation to form aldehydes or ketones that will undergo further oxidation to form the carboxylic acid. So ಇದು sequence ನಾವು ಕಲ್ತಿದ್ವಿ. ಓಕೆ ಸೊ ಇಲ್ಲಿ ಗ್ಲುಕೋಸ್ ಮಾಲಿಕ್ಯೂಲ್ ಈ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಕೂಡ ರಿಯಾಕ್ಟ್ ಮಾಡಿ ನಮಗೆ ಗ್ಲುಕೋನಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ COOH. ಓಕೆ ಸೊ ಈ ಕಾಂಪೌಂಡ್ ನ ಅದು ಕೊಡ್ತಿದೆ ಅಂದ್ರೆ ಅರ್ಥ ಏನು? ಸೊ ದಟ್ ಗ್ಲುಕೋಸ್ ಹ್ಯಾಸ್ ಆಲ್ಡಿಹೈಡಿಕ್ ಗ್ರೂಪ್. ನಮಗೆ ಇಂದಿನ ರಿಯಾಕ್ಷನ್ ಇಂದ ಈ ಹೈಡ್ರಾಕ್ಸಿಲಮೈನ್ ಹಾಗೂ ಸೈನೋಹೈಡ್ರಿನ್ ರಿಯಾಕ್ಷನ್ ಇಂದ ನಮಗೆ
ಇದರಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಗೊತ್ತಾಯ್ತು. ಆ ಕಾರ್ಬೋನಿಲ್ ಆಲ್ಡಿಹೈಡ ಅಥವಾ ಕೀಟೋನ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ಡೂ ದಿ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಅದರಿಂದ ನಮಗೆ ಗ್ಲುಕೋನಿಕ್ ಆಸಿಡ್ ಬಂತು. ಸೊ ವಿ ಕ್ಯಾನ್ ಟೆಲ್ ದಟ್ ಇಟ್ ಈಸ್ ಹ್ಯಾವಿಂಗ್ ದಿ ಆಲ್ಡಿಹೈಡಿಕ್ ಗ್ರೂಪ್. ಓಕೆ, ಸೊ ಇದನ್ನ ಇನ್ನೂ ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ಇದರಲ್ಲಿ ಎಷ್ಟು ಆಲ್ಡಿಹೈಡಿಕ್ ಗ್ರೂಪ್ಗಳಿರ್ಬೋದು ಅಥವಾ ಹೈಡ್ರಾಕ್ಸಿಲ್ ಗ್ರೂಪ್ ಏನಾದರೂ ಎಷ್ಟಿರ್ಬೋದು ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ ನಾವು ತಗೊಳ್ಳಿಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಫಾರ್ ದಿ ಅಸಿಟೈಲೇಷನ್. Okay, so there will be one aldehyde group, functional group. So ಉಳಿದೆಲ್ಲ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ ಇರಬಹುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಅಸಿಟೈಲೇಷನ್ ಮಾಡಬೇಕು. ಓಕೆ, ಸೊ ವೆನ್ ವಿ ಡಿಡ್ ದಿ ಅಸಿಟೈಲೇಷನ್, that is CHO, CHOH 4 times, CH2OH. ಸೊ ಇದು ಆಲ್ಡಿಹೈಡಿಕ್ ಗ್ರೂಪು. ಸೊ ಈ ಮಾಲಿಕ್ಯೂಲ್ ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅನ್ನೋದಕ್ಕೆ what did they do is glucose is treated with the acetic anhydride. It is similar to esterification reaction. Okay, acetic anhydride ಹಾಗೂ alcoholic group ಜೊತೆ ರಿಯಾಕ್ಷನ್ ಆಗಿ ಸೊ ನಮಗೆ we got the pentaacetylated compound. So from this what we can tell, so from this one we can tell that, okay, so that glucose molecule has 5 hydroxyl group. ಸೊ ನಾವು ಇದನ್ನ ಹೇಗೆ ಕನ್ಫರ್ಮ್ ಮಾಡ್ಬೋದು, ಯಾಕಂದ್ರೆ 5 ಅಸಿಟಿಕ್ ಅನ್ಹೈಡ್ರೈಡ್ ಮಾಲಿಕ್ಯೂಲ್ ಒಂದು ಗ್ಲೂಕೋಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಪೆಂಟಾ ಅಸಿಟೈಲೇಟೆಡ್ ಮಾಲಿಕ್ಯೂಲ್ ನ ಪ್ರಾಡಕ್ಟ್ ಆಗಿ ಕೊಟ್ಟಿದೆ. ಹಾಗಾಗಿ ನಾವು ಈ ಗ್ಲೂಕೋಸ್ ಮಾಲಿಕ್ಯೂಲ್ ನಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ ಹಾಗೂ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದನ್ನ ಫೈನಲ್ ಆಗಿ ವೆದರ್ ರಿಯಲಿ ವಿ ವಿಲ್ ಗೆಟ್ ದಿ ಲೈಕ್ ಗ್ಲುಕೋನಿಕ್ ಆಸಿಡ್ ಇಂದಾನು ಸ್ಯಾಕರಿಕ್ ಆಸಿಡ್ ಬರುತ್ತೆ, ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೈಮರಿ ಆಲ್ಕೋಹಾಲ್ ಇಫ್ ಇಟ್ ಇಸ್ ದೇರ್ ದಟ್ ವಿಲ್ ಗಿವ್ ರೈಸ್ ಟು ಸ್ಯಾಕರಿಕ್ ಆಸಿಡ್. ಓಕೆ, ಸೊ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸೊ ವಾಟ್ ಡಿಡ್ ದೇ ಡೂ ಇಸ್ ದೇ ಟ್ರೀಟೆಡ್ ಗ್ಲುಕೋಸ್ and gluconic acid ಸೊ ಎರಡನ್ನು ನಾವು ಆಕ್ಸಿಡೈಸ್ ಮಾಡಿದಾಗ, ಓಕೆ, ಸೊ ಇದರಲ್ಲಿ ಗ್ಲೂಕೋಸ್ಗೆ ಮೈಲ್ಡ್ ಲಿಟಲ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಗೂ ಗ್ಲುಕೋನಿಕ್ ಆಸಿಡ್ಗೂ ಕೂಡ ಲೈಕ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಿದಾಗ ವಿ ಗಾಟ್ molecule like this. Okay, so this is called as the saccharic acid. So from this we got to know that the last carbon atom has got the primary hydroxyl group ಅಂತ ಗೊತ್ತಾಯ್ತು. ಸೊ ಹೀಗೆ ನಾವು ಗ್ಲೂಕೋಸ್ ಸ್ಟ್ರಕ್ಚರ್ನ ಎಲಿಸಿಡೇಟ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ಸಿಕ್ಕಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನು ನಾವು ಒಂದು ಕಡೆ ಹಾಕಿ ನಾವು ಸ್ಟ್ರಕ್ಚರ್ನ ಬರೆಯೋದಾದರೆ 6 ಕಾರ್ಬನ್ ಆಟಮ್ನ ನಾವು ಸ್ಟ್ರೇಟ್ ಚೈನಲ್ಲಿ ಬರಿಬೇಕು. ಓಕೆ, ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಆಲ್ಡಿಹೈಡ್ ಗ್ರೂಪ್. ಓಕೆ, ಒಂದು ಕಾರ್ಬನ್ಗೆ ಯಾವುದೇ ಒಂದು ಕಡೆ ನೀವು ಆಲ್ಡಿಹೈಡ್ ಗ್ರೂಪ್ನ ಬರಿಬಹುದು. ಆ್ಯಂಡ್ ಉಳಿದ 5 ಕಾರ್ಬನ್ ಆಟಮ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ಗಳನ್ನ ನಾವು ಅರೇಂಜ್ ಮಾಡಬೇಕು. ಸೊ OH 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 OH. Okay, so this is H H H H H and H. So ಇದು ನಾವು ನೋಡಿದ್ರೆ this is the open structure of glucose molecule. ಸೊ ಇದರಲ್ಲಿ ಕೈರಲ್ ಕಾರ್ಬನ್ ಆಟಮ್ಗಳಿದೆ. ಕೈರಲ್ ಕಾರ್ಬನ್ ಆಟಮ್ ಅಂತಂದ್ರೆ 4 ಕಡೆನೂ ಡಿಫ್ರೆಂಟ್ ಗ್ರೂಪ್ಸ್ ಇರಬೇಕು. ಅದರಲ್ಲಿ ಮೊದಲನೇ ಕಾರ್ಬನ್ ಇಸ್ ನಾಟ್ ಎ ಕೈರಲ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಇಸ್ ಅ ಕೈರಲ್ ಕಾರ್ಬನ್. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ and sixth carbon. So third carbon is also chiral, fourth is also chiral, fifth is also chiral, sixth one is not chiral because ಇಲ್ಲಿ 2 ಹೈಡ್ರೋಜನ್ ಗ್ರೂಪ್ಗಳಿದೆ. ಸೊ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನಲ್ಲಿ 4 chiral ಕಾರ್ಬನ್ ಆಟಮ್ ಇದೆ. ಸೊ
2 to the power of 4, total 16 isomers are possible for the C6H12O6 ಅಂತ ನಾವೇನು ಫಾರ್ಮುಲಾ ಬರಿತೀವಲ್ಲ ಆ ಫಾರ್ಮುಲಾದಲ್ಲೇ ನಾವು 16 ಐಸೋಮರ್ಸ್ನ ಬರಿಬೋದು ಬಿಕಾಸ್ ಇಟ್ ಹ್ಯಾಸ್ ಗಾಟ್ ದಿ 4 chiral carbon atom. So further they got to know that the arrangement, okay, of glucose molecule is like this: CH2OH, OH on the right. For the third carbon atom it is left, right, right. So now we'll with respect to OH group you can remember RL RR anta, right left right right. Okay, so this is the glucose molecule. What is the name of the glucose molecule? You can't just write glucose here. Okay, so a glucose molecule ನಾವು D ಪ್ಲಸ್ ಗ್ಲುಕೋಸ್ ಅಂತ ಬರ್ತೀವಿ. ಸೊ ಏನಿದು ಡಿ ಪ್ಲಸ್ ಗ್ಲುಕೋಸ್ ಅಂದರೆ ಅರ್ಥ, ಈ ಡಿ ಅನ್ನೋದು ಕಾನ್ಫಿಗರೇಷನ್. ಓಕೆ, ಸೊ ವಿ ಹ್ಯಾವ್ ಗಾಟ್ 2 ಡಿಫ್ರೆಂಟ್ ಕಾನ್ಫಿಗರೇಷನ್, ಡಿ ಕಾನ್ಫಿಗರೇಷನ್ ಆ್ಯಂಡ್ ಎಲ್ ಕಾನ್ಫಿಗರೇಷನ್ ಅಂತ ಇದೆ. ಸೊ ಆನ್ ವಾಟ್ ರೆಸ್ಪೆಕ್ಟ್ ಇದನ್ನ ಡಿ ಹಾಗೂ ಎಲ್ ಕಾನ್ಫಿಗರೇಷನ್ನ ಬರಿತೀವಿ ಅಂತಂದರೆ, ಸೊ ದ ಸಿಂಪ್ಲೆಸ್ಟ್ ಸಿಂಪ್ಲೆಸ್ಟ್ ಕಾರ್ಬೋಹೈಡ್ರೇಟ್ ನಾವು ಕನ್ಸಿಡರ್ ಮಾಡೋದಾದರೆ ದಟ್ ಈಸ್ ದಿ ಗ್ಲಿಸರಾಲ್ಡಿಹೈಡ್. ಆ ಗ್ಲಿಸರಾಲ್ಡಿಹೈಡ್ನಲ್ಲಿ ಒಂದು ಕೈರಾಲ್ ಕಾರ್ಬನ್ ಆಟಮ್ ಇದೆ, ದಿಸ್ ಇಸ್ ದಿ ಕೈರಾಲ್ ಕಾರ್ಬನ್ ಆಟಮ್. ಈ ಕೈರಾಲ್ ಕಾರ್ಬನ್ ಆಟಮ್ನಲ್ಲಿ ಯಾವ ಕಡೆಗೆ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅನ್ನೋದ್ರ ಮೇಲೆ ನಾವು ಈ ನೊಟೇಷನ್ಸ್ನ ಕೊಡ್ತೀವಿ, ಡಿ ಹಾಗೂ ಎಲ್. ಓಕೆ, ಸೊ ಈಗ ಈ ಹೈಡ್ರಾಕ್ಸಿಲ್ ಗ್ರೂಪ್ ಅನ್ನೋದು ಎಡಗಡೆ ಇದ್ರೆ ದೆನ್ ಇಲ್ಲಿ ಬಲಗಡೆ ಇದೆ, ಸೊ ಇದನ್ನು ನಾವು ಡಿ ಗ್ಲಿಸರಾಲ್ಡಿಹೈಡ್ ಅಂತ ಕರಿತೀವಿ. ಇದರ ಐಸೋಮರ್ CHO OH H CH2OH. ಓಕೆ, ಸೊ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಎಡಗಡೆ ಇದೆ, ಸೊ ಹಾಗಾಗಿ ಇದನ್ನು ನಾವು ಎಲ್ ಗ್ಲಿಸರಾಲ್ಡಿಹೈಡ್ ಅಂತ ಕರಿತೀವಿ. ಓಕೆ, ಸೊ ದ ಲಾಸ್ಟ್ ಕೈರಲ್ ಕಾರ್ಬನ್ ಆಟಮ್ನಲ್ಲಿ ನಾವೀಗ ಈ 4 ಕೈರಲ್ ಕಾರ್ಬನ್ ಆಟಮ್, ಅದರಲ್ಲಿ ಲಾಸ್ಟ್ ಕೈರಲ್ ಕಾರ್ಬನ್ ಆಟಮ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಯಾವ ಕಡೆ ಇದೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಇಲ್ಲಿ ಈ ಹೈಡ್ರಾಕ್ಸಿಲ್ ಗ್ರೂಪ್ ರೈಟ್ ಸೈಡ್ ಇದೆ, ಲೈಕ್ ದಟ್ ಆಫ್ ದಿ ಡಿ ಗ್ಲಿಸರಾಲ್ಡಿಹೈಡ್, ಹಾಗಾಗಿ ನಾವು ಇದನ್ನ ಡಿ ಗ್ಲುಕೋಸ್ ಅಂತ ಕರಿತೀವಿ. ಓಕೆ, ಸೊ ಇನ್ ಕೇಸ್ ಈ ಹೈಡ್ರಾಕ್ಸಿಲ್ ಗ್ರೂಪ್ ಎಡಗಡೆ ಇದ್ರೆ ದಟ್ ಇಸ್ ಸಿಮಿಲರ್ ಟು ಎಲ್ ಗ್ಲಿಸರಾಲ್ಡಿಹೈಡ್, ಆಗ ನಾವು ಎಲ್ ಗ್ಲುಕೋಸ್ ಅಂತ ಕರಿಬೇಕಿತ್ತು, ಬಟ್ ಬಯಾಲಜಿಕಲಿ ಆಕ್ಟಿವ್ ಗ್ಲುಕೋಸ್ ಮಾಲಿಕ್ಯೂಲ್ ಇಸ್ ಡಿ ಗ್ಲುಕೋಸ್. ಸೊ ವಾಟ್ ಅಬೌಟ್ ದಿಸ್ ಪ್ಲಸ್? ದಿಸ್ ಪ್ಲಸ್ ಇಸ್ ದಿ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್. ಸೊ ಇದರಲ್ಲಿ ಇದು ಡೆಕ್ಸ್ಟ್ರೋ ರೊಟೇಟ್ರಿ. ನಾವು ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ನ ಈ ಸೊಲ್ಯೂಷನ್ ಗ್ಲುಕೋಸ್ ಸೊಲ್ಯೂಷನ್ ಮುಖಾಂತರ ಪಾಸ್ ಮಾಡಿದಾಗ ದಟ್ ವಿಲ್ ರೊಟೇಟ್ ಇಟ್ ಟುವರ್ಡ್ಸ್ ದಿ ರೈಟ್ ಸೈಡ್. ಓಕೆ, ಸೊ ನಾವು ಹ್ಯಾಲೋ ಆಲ್ಕಿನ್ ಚಾಪ್ಟರ್ನಲ್ಲಿ ಈ ಇನ್ಫಾರ್ಮೇಷನ್ನ ಕಲ್ತ್ಕೊಂಡಿದ್ವಿ, ಅದನ್ನು ನೀವು ರೆಫರ್ ಮಾಡ್ಬೋದು. ಆಪ್ಟಿಕಲಿ ಆಕ್ಟಿವ್ ಅಂದರೆ ವೆನ್ ವಿ ಪಾಸ್ ದಿ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ದಿ ಮಾಲಿಕ್ಯೂಲ್, ಸೊಲ್ಯೂಷನ್ ಮುಖಾಂತರ ಪಾಸ್ ಮಾಡಿದಾಗ ಆ ಲೈಟ್ನ ರೈಟ್ ಸೈಡ್ಗೆ ರೊಟೇಟ್ ಮಾಡಿದ್ರೆ ಅದನ್ನು ನಾವು ಡೆಕ್ಸ್ಟ್ರೋ ರೊಟೇಟ್ರಿ ಅಂತ ಕರಿತೀವಿ. ಅದನ್ನ ಪ್ಲಸ್ ಸೈನ್ನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಸ್ಮಾಲ್ ಡಿ. ಓಕೆ, ಸೊ ಈ ಸ್ಮಾಲ್ ಡಿ ಹಾಗೂ ಕ್ಯಾಪಿಟಲ್ ಡಿನ ನೀವು ಕನ್ಫ್ಯೂಷನ್ ಮಾಡಬಾರ್ದು. ಸ್ಮಾಲ್ ಡಿ ಅಂತಂದ್ರೆ ದಿಸ್ ಇಸ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ಗೆ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಸ್ಮಾಲ್ ಡಿನ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಡಿನ ನಾವು ಕಾನ್ಫಿಗರೇಷನ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡಿಹೈಡ್ಗೆ ನಾವು ಮಾಡ್ತೀವಿ. ಹಾಗಾಗಿ ಇದರ ಹೆಸರು ಡಿ ಪ್ಲಸ್ ಗ್ಲುಕೋಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಓಪನ್ ಸ್ಟ್ರಕ್ಚರ್ನ ಬರೆದ್ವಿ. ದಿಸ್ ಇಸ್ ಅ ಓಪನ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಮಾಲಿಕ್ಯೂಲ್. ಸೊ ಈ ಓಪನ್ ಸ್ಟ್ರಕ್ಚರ್ ಇದ್ರೂ ಕೂಡ ಕೆಲವೊಂದು ರಿಯಾಕ್ಷನ್ಸ್ನ ಈ ಗ್ಲುಕೋಸ್ ಮಾಲಿಕ್ಯೂಲ್ ತೋರಿಸ್ಲಿಲ್ಲ. ಏನದು ಅಂತ ಅಂದರೆ ಈ ಸ್ಕಿಪ್ಸ್ ರಿಯೇಜೆಂಟ್ ಅಂತ ಏನಿದೆ ಆ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗಲಿಲ್ಲ. ನೋ ರಿಯಾಕ್ಷನ್ with Skipp's reagent. Okay, this is the first
ಅಂದರೆ ಬೇರೆ ರೀತಿಯಾದಂಥ ರಿಯಾಕ್ಷನ್ನ ಕೊಡಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಸೊ ವಾಟ್ ಎವರ್ ರಿಯಾಕ್ಷನ್ ವಿ ಹ್ಯಾವ್ ರಿಟರ್ನ್ ಇಯರ್ ಇದೇ ಸ್ಟ್ರಕ್ಚರ್ ಏನಾದರೂ ಇದ್ದಿದ್ರೆ ಗ್ಲುಕೋಸ್ ಮಾಲಿಕ್ಯೂಲ್ಗೆ ಅದು ಈಸಿಯಾಗಿ ಸ್ಕಿಪ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಬೇಕಿತ್ತು, ಆದರೆ ಅದು ರಿಯಾಕ್ಟ್ ಮಾಡ್ತಿಲ್ಲ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಇದರಲ್ಲಿ 2 ಕನ್ಫರ್ಮೇಷನ್ಸ್ಗಳಿದೆ. ಈ ಗ್ಲುಕೋಸ್ ಮಾಲಿಕ್ಯೂಲ್ ಏನಿದೆ ಅದು 2 ರೀತಿಯಾಗಿ ಇದೆ. ಒಂದನ್ನು ನಾವು ಆಲ್ಫಾ ಗ್ಲುಕೋಸ್ ಅಂತ ಕರಿತೀವಿ, ಇನ್ನೊಂದನ್ನು ಬೀಟಾ ಗ್ಲುಕೋಸ್ ಅಂತ ಕರಿತೀವಿ. ಇದನ್ನ ಕನ್ಫರ್ಮೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ ಕೇಸ್ ನಾವೇನಾದ್ರು ಈ ಸ್ಟ್ರಕ್ಚರ್ನೇ ನಾವು ಫೈನಲ್ ಅಂತ ಅನ್ಕೊಂಡ್ರೆ ಇದರಲ್ಲಿ ಬೇರೆ ಇನ್ಯಾವ್ದು ರೀತಿಯಾದಂಥ ಕನ್ಫರ್ಮೇಷನ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬಟ್ ಗ್ಲುಕೋಸ್ ಮಾಲಿಕ್ಯೂಲ್ನಲ್ಲಿ 2 ಕನ್ಫರ್ಮೇಷನ್ ಇದೆ, ಆಲ್ಫಾ ಕನ್ಫರ್ಮೇಷನ್ ಆ್ಯಂಡ್ ದ ಬೀಟಾ ಕನ್ಫರ್ಮೇಷನ್. ಸೊ ಅದು ಹೇಗೆ ಗೊತ್ತಾಯ್ತು ಅಂದರೆ 2 ರೀತಿಯಾದಂಥ ಕ್ರಿಸ್ಟಲ್ ಕೂಡ ಫಾರ್ಮ್ ಮಾಡುತ್ತೆ. ಸೊ ಆಲ್ಫಾ ಕ್ರಿಸ್ಟಲ್ ಏನಿದೆ ಅದು 419 ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ ಮೆಲ್ಟ್ ಆಗುತ್ತೆ. ಬೀಟಾ ಕ್ರಿಸ್ಟಲ್ ಏನಿದೆ ದಟ್ ವಿಲ್ ಮೆಲ್ಟ್ ಅಟ್ 423 ಕೆಲ್ವಿನ್ ಟೆಂಪ್ರೇಚರ್. ಸೊ ಹೀಗೆ ಡಿಫ್ರೆಂಟ್ ಟೆಂಪ್ರೇಚರ್ನಲ್ಲಿ ಈಗ ಗ್ಲುಕೋಸ್ ಮಾಲಿಕ್ಯೂಲ್ C6H12O6 2 ಟೆಂಪ್ರೇಚರ್ನಲ್ಲಿ ಅದು ಮೆಲ್ಟಿಂಗ್ ಪಾಯಿಂಟ್ 2 ಡಿಫ್ರೆಂಟ್ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತಂದರೆ ಆಲ್ಫಾ ಗ್ಲುಕೋಸಸ್ 419 ಕೆಲ್ವಿನ್, ಬೀಟಾ ಗ್ಲುಕೋಸಸ್ 423 ಕೆಲ್ವಿನ್. ಈ ಒಂದೇ ಗ್ಲುಕೋಸ್ ಮಾಲಿಕ್ಯೂಲ್ 2 ಮೆಲ್ಟಿಂಗ್ ಪಾಯಿಂಟ್ ಹೇಗೆ ಇರ್ಲಿಕ್ಕೆ ಸಾಧ್ಯ? ಬಿಕಾಸ್ ಆಫ್ ದಿ 2 ಡಿಫ್ರೆಂಟ್ ಕನ್ಫರ್ಮೇಷನ್, ಆಲ್ಫಾ ಆ್ಯಂಡ್ ಬೀಟಾ ಕನ್ಫರ್ಮೇಷನ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಟ್ ಡಿಡ್ ನಾಟ್ ಗಿವ್. ಈ ಮಾಲಿಕ್ಯೂಲ್ಗೆ ನಾವೇನಾದರೂ ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಟ್ ಮಾಡಿದಾಗ ದೇರ್ ವಾಸ್ ನೋ ರಿಯಾಕ್ಷನ್. ಓಕೆ, ಸೊ ಇಟ್ ಡಿಡ್ ನಾಟ್ ಗಿವ್ ದಿ ರಿಯಾಕ್ಷನ್. ಅಂದರೆ ಈಗ ಪೆಂಟಾಸಿಟೇಟ್ ಮಾಡಿದ್ವಲ್ಲ ಹಿಯರ್ ದಿಸ್ ಮಾಲಿಕ್ಯೂಲ್, ಸೊ ಹಿಯರ್ ದಿಸ್ ಪೆಂಟಾಸಿಟೇಟ್ ಗ್ರೂಪ್ ಏನು ಬಂತು, ಈ ಮಾಲಿಕ್ಯೂಲ್ಗೆ ನಾವು ಹೈಡ್ರಾಕ್ಸಿಲಮೈನ್ ಜೊತೆ ಟ್ರೀಟ್ ಮಾಡಿದರೆ ದೆನ್ ದೇರ್ ವಾಸ್ ನೋ ರಿಯಾಕ್ಷನ್. ಓಕೆ, ನೋ ರಿಯಾಕ್ಷನ್ ವಿತ್ hydroxylamine by penta-acetylated glucose. ಸೊ ಇದರಿಂದ ನಮಗೆ ಗೊತ್ತಾಯಿತು ದೇರ್ ಈಸ್ ನೋ ಫ್ರೀ ಆಲ್ಡಿಹೈಡ್ ಗ್ರೂಪ್ ಅಂತ. ಸೊ ಇಷ್ಟು ಡಿಫ್ರೆಂಟ್ ಆಗಿ ನಮಗೆ ರಿಯಾಕ್ಷನ್ ಸಿಕ್ಕಿದ್ರಿಂದ ಸೊ ಲೇಟರ್ ಸೈಂಟಿಸ್ಟ್ ಥಾಟ್ ಓಕೆ ಗ್ಲುಕೋಸ್ ಮಾಲಿಕ್ಯೂಲ್ ಓಪನ್ ಸ್ಟ್ರಕ್ಚರ್ನಲ್ಲಿಲ್ಲ, ಇನ್ಸ್ಟೆಡ್ ಇಟ್ ಈಸ್ ಪ್ರೆಸೆಂಟ್ ಆಸ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್. ಸೊ ನಾವೀಗ ಸ್ಕಿಪ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಹಾಗೂ ಪೆಂಟಾಸಿಟೇಟ್ ಗ್ಲುಕೋಸ್ ಮಾಲಿಕ್ಯೂಲ್ ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಟ್ ಮಾಡ್ತಿಲ್ಲ, ಆ್ಯಂಡ್ ಗ್ಲುಕೋಸ್ ಹ್ಯಾಸ್ ಗಾಟ್ ದಿ 2 ಡಿಫ್ರೆಂಟ್ ಕನ್ಫರ್ಮೇಷನ್ಸ್ ಅಂತ ನಮಗೆ ಗೊತ್ತಾಯಿತು ಬಿಕಾಸ್ 2 ಡಿಫ್ರೆಂಟ್ ಮೆಲ್ಟಿಂಗ್ ಪಾಯಿಂಟ್. ಸೊ ಹೇಗೆ ಈ ರೀತಿಯಾದಂಥ ಡಿಫ್ರೆಂಟ್ ಆನ್ಸರ್ಸ್ಗಳು ನಮಗೆ ಸಿಗ್ತಾ ಇದೆ ಅಂದರೆ ಗ್ಲುಕೋಸ್ ಮಾಲಿಕ್ಯೂಲ್ ಸೈಕ್ಲಿಕ್ ಸ್ಟ್ರಕ್ಚರ್ನಲ್ಲಿ ಇದೆ. ಓಕೆ, ಸೊ ಏನಿದು ಸೈಕ್ಲಿಕ್ ಸ್ಟ್ರಕ್ಚರ್, ಹೇಗೆ ಬರೆಯೋದು ಅಂತ ಅಂದರೆ ಸೊ ಮೊದಲನೇದಾಗಿ ನೀವು ಓಪನ್ ಸ್ಟ್ರಕ್ಚರ್ನ ಬರ್ಕೊಳ್ಬೇಕು. ಸೊ ಈ ಓಪನ್ ಸ್ಟ್ರಕ್ಚರ್ನಲ್ಲಿ ನಾವು ನಂಬರ್ ಕೊಡ್ತಾ ಬಂದರೆ 1 2 3 4 5 6. ಓಕೆ, ಸೊ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತಂದರೆ ಯಾವುದೋ 2 ಕಾರ್ಬನ್ ಆಟಮ್ನ ನಾವೀಗ ಕನೆಕ್ಟ್ ಮಾಡಬೇಕು. ಈ ಗ್ಲುಕೋಸ್ ಮಾಲಿಕ್ಯೂಲ್ನಲ್ಲಿ ಹೆಮಿ ಅಸಿಟಾಲ್ ಅನ್ನೋ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಯಾವಾಗ ಈ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅಂದರೆ ಕಾರ್ಬನ್ 1 ಇಂದ ಕಾರ್ಬನ್ 5ಗೆ ನಾವೀಗ ಜಾಯಿನ್ ಮಾಡಬೇಕು. ಓಕೆ, ಸೊ ಈ ಸೈಕ್ಲಿಕ್ ಸ್ಟ್ರಕ್ಚರ್ನ ನಾವು ಬರಿಬೇಕಾದ್ರೆ ಮೊದಲನೇ ಕಾರ್ಬನ್ ಆಟಮ್ ಇಂದ ಓಕೆ, ಸೊ ದ 5th ಕಾರ್ಬನ್ ಆಟಮ್ ವಿತ್ ಹೆಲ್ಪ್ ಆಫ್ ಆಕ್ಸಿಜನ್ ನಾವು ಜಾಯಿನ್ ಮಾಡಿದ್ದೀವಿ. ಇದನ್ನ ಹೆಮಿ ಎಸಿಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ 6ನೇ ಕಾರ್ಬನ್ ಆಟಮ್ನಲ್ಲಿ ಏನು ಚೇಂಜಸ್ ಆಗಿಲ್ಲ, ನಾವೀಗ CH2OH ಏನಿತ್ತು ಅದನ್ನೇ ಬರೆಯೋಣ. ಸೊ 4ನೇ ಕಾರ್ಬನ್ ಆಟಮ್ನಲ್ಲೂ ಕೂಡ ನಂಬರ್ ಮಾಡಿದ್ರೆ 1 2 3 4 5 6. ಓಕೆ, ಸೊ ಯಾವುದಾದ್ರಲ್ಲಿ ಏನೇನು ಚೇಂಜಸ್ ಇಲ್ಲ ಅದನ್ನು ಹಾಗೆ ಬರೋಣ. ಮೊದಲನೇ ಕಾರ್ಬನ್ ಹಾಗೂ 5ನೇ ಕಾರ್ಬನ್ ಮಾತ್ರ ಜಾಯಿನ್ ಆಗಿದೆ. ಸೊ ಅದು ಲೇಟರ್ ವಿಲ್ ರೈಟ್ ದ ಆಟಮ್ಸ್. ಸೊ 2ನೇ ಕಾರ್ಬನ್ ಆಟಮ್ನಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ಸೊ ವಿ ವಿಲ್ ರೈಟ್ HOH. 3rd carbon atom also no changes, OH and H. 4th also no change, OH and H. We have written.
ಓಕೆ. ಸೊ ಆದರೆ ಫಿಫ್ತ್ ಮತ್ತು ಮೊದಲನೇ ಕಾರ್ಬನ್ ಆಟಮ್ನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಏನದು ಚೇಂಜಸ್ ಅಂತ ಅಂದರೆ, ಸೊ ನಾವೀಗ ಫಸ್ಟ್ ಕಾರ್ಬನ್ ಆಟಮ್ನಲ್ಲಿ ನೋಡಿದರೆ ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್, ಫಿಫ್ತ್ವಲ್ಲಿ 2 ಹೈಡ್ರೋಜನ್ ಆಟಮ್ 1 ಆಕ್ಸಿಜನ್ ಇದೆ. ಸೊ ಟೋಟಲ್ 3 ಹೈಡ್ರೋಜನ್ಸ್ ಆ್ಯಂಡ್ 2 ಆಕ್ಸಿಜನ್ ಆಟಮ್ಸ್ ಆರ್ ದೇರ್. ಓಕೆ. ಸೊ ಅದರಲ್ಲಿ ಒಂದು ಆಕ್ಸಿಜನ್ನು ಇಲ್ಲಿ ಬಾಂಡ್ಗೆ ನಾವು ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ. ಸೊ -1 ಮಾಡಿದರೆ ನಮಗೆ ಈಗ ಕೇವಲ ಒಂದು ಆಕ್ಸಿಜನ್ ಆಟಮ್ ಮಾತ್ರ ಉಳ್ಕೊಳ್ಳುತ್ತೆ. ರೈಟ್. ಸೊ ಆ್ಯಂಡ್ ಎಸ್ ಓಕೆ. ಸೊ ಇಲ್ಲಿ H, here OH and H. ಓಕೆ. ಸೊ ನಾವಿಲ್ಲಿ ಕೌಂಟ್ ಮಾಡಿದರೆ ಅಗೇನ್ ನಂಬರ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ವಿಲ್ ಬಿ C6H12O6 ಆಗಿ ಇರತ್ತೆ. ಓಕೆ. ಸೊ ಈ ರೀತಿಯಾಗಿ ಈ ಹೈಡ್ರಾಕ್ಸಿಲ್ ಗ್ರೂಪ್ ಇಲ್ಲಿ ಬಲಗಡೆ ಇರೋದ್ರಿಂದ ನಾವಿದನ್ನ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಬರಿಬಹುದು. Okay, so alpha ಯಾಕೆ? Alpha because this hydroxyl group in the first carbon atom is present towards the right side. Okay, so ಅಥವಾ ಅದೇನಾದ್ರೂ ಎಡಗಡೆ ಇದ್ರೆ 1 2 3 4 5 6, so 6th carbon as it is, 5th one hydrogen, first and 5th carbon attached by the oxygen, hemiacetal ring, so OH H H OH OH H. Okay, so ಇಲ್ಲಿ ಹೈಡ್ರೋಜನ್ ಹಾಗೂ ಹೈಡ್ರಾಕ್ಸಿಲ್ ಗ್ರೂಪ್ ಎಡಗಡೆ ನಾವು ಬರೆದ್ರೆ ಇದನ್ನ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಬರಿಬಹುದು. ಓಕೆ. ಸೊ ಈಗ ಡಿ ಅಂದರೆ ಗೊತ್ತು ನಮಗೆ ಕಾನ್ಫಿಗರೇಷನ್, ಪ್ಲಸ್ ಅಂತಂದರೆ ಡೆಕ್ಸ್ಟ್ರೋರೋಟೇಟ್ರಿ, ಗ್ಲೂಕೋಸ್ ಇಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಆಲ್ಫಾ ಅಂದರೆ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಬರೆದಾಗ ಮೊದಲನೇ ಕಾರ್ಬನ್ ಆಟಮ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಬಲಗಡೆ ಇದ್ದರೆ ಯು ರೈಟ್ ಇಟ್ ಆಸ್ ಆಲ್ಫಾ. ಇಫ್ ಇಟ್ ಇಸ್ ದೇರ್ ಆನ್ ದಿ ಲೆಫ್ಟ್ ಸೈಡ್ ಯು ಹ್ಯಾವ್ ಟು ರೈಟ್ ಇಟ್ ಬೀಟಾ. ಓಕೆ. ಸೊ ಇದು ಈ ಸೈಕ್ಲಿಕ್ ಸ್ಟ್ರಕ್ಚರ್ನ ನಾವು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ರೈಟ್ ದಿ ಹ್ಯಾವೋರ್ತ್ ಸ್ಟ್ರಕ್ಚರ್. ಸೊ ಏನಿದು ಹ್ಯಾವೋರ್ತ್ ಸ್ಟ್ರಕ್ಚರ್ಡ್ ಅಂತ ಅಂದರೆ, ಸೊ ದಿಸ್ ಈಸ್ ಸಿಮಿಲರ್ ಟು ದಿ ಪೈರಾನ್ ರಿಂಗ್. ಓಕೆ. ಸೊ ಈ ಆಕ್ಸಿಜನ್ ಆಟಮ್ ಏನಿದೆ, ಸೊ ಅದರಿಂದ ನಮಗೆ ಈ ಗ್ಲುಕೋಸ್ ಮಾಲಿಕ್ಯೂಲು ಸೈಕ್ಲಿಕ್ ಸ್ಟ್ರಕ್ಚರ್ ಸಿಗ್ತಾ ಇದೆ. ಈ ಮಾಲಿಕ್ಯೂಲ್ ಕಾರ್ಬನ್ ಕಂಟೈನಿಂಗ್ ಮಾಲಿಕ್ಯೂಲ್ನ ಪೈರಾನ್ ಅಂತ ಕರಿತೀವಿ. ಸೊ ಇದೇ ರೀತಿಯಲ್ಲಿ ನಾವು ಗ್ಲುಕೋಸ್ ಸ್ಟ್ರಕ್ಚರ್ ಕೂಡ ಬರಿಬಹುದು. ಸೊ ಹೇಗೆ ಅಂತ ಅಂದರೆ, okay, so let us write one by one. Alpha ಮೊದಲಿಗೆ ಬರೆಯೋಣ. So you have to write hexagon where oxygen atom is connecting. ಇದು ಫಸ್ಟ್ ಕಾರ್ಬನ್ ಅನ್ಕೊಂಡ್ರೆ this is 5th carbon. ಇಲ್ಲೂ ಕೂಡ first and 5th carbons are getting connected so with the oxygen atom. ಸೊ ಹೀಗೆ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. So this is bond. This is 2nd carbon, 3rd carbon, 4th carbon, 5th, ಹಾಗೂ ಇಲ್ಲಿ 6th carbon ನಾವು ಬರಿತೀವಿ. ಸೊ ಹೇಗೆ ಅರೇಂಜ್ ಮಾಡೋದು, ಹೌ ವಿ ಕ್ಯಾನ್ ಅರೇಂಜ್ ಇಸ್, ಈ ಸೈಕ್ಲಿಕ್ ಸ್ಟ್ರಕ್ಚರ್ನ ಬರೆದಿರ್ತೀರಲ್ವ, ಯಾವ್ಯಾವ ಮಾಲಿಕ್ಯೂಲ್ ಬಲಗಡೆ ಇದೆ ಅದನ್ನು ಯು ಸ್ಟಾರ್ಟ್ ರೈಟಿಂಗ್ ದಿ ಬಾಟಮ್. ಸೊ ಈಗ ಮೊದಲನೇ ಕಾರ್ಬನ್ ಆಟಮ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಬಲಗಡೆ ಇದೆ. ಸೊ ಹೈಡ್ರಾಕ್ಸಿಲ್ ಐ ರೈಟ್ ಟು ದ ಬಾಟಮ್. ಎರಡನೇ ಕಾರ್ಬನ್ನಲ್ಲೂ ಕೂಡ ಇದು ಬಲಗಡೆ ಇದೆ. ಸೊ ಹೈಡ್ರಾಕ್ಸಿಲ್ ಡೌನ್, ಹಿಯರ್ H. ಸೊ ನಾವ್ ಹೈಡ್ರಾಕ್ಸಿಲ್ ಗ್ರೂಪ್, ಹಿಯರ್ H and CH2OH. This is the 6th carbon atom. ಸೊ ಉಳಿದದ್ದು ಎಡಗಡೆ ಏನಿದೆ ಅದನ್ನು ನಾವು ಮೇಲೆ ಬರಿತಾ ಹೋಗಬೇಕು. ಮೊದಲನೇ ಕಾರ್ಬನ್ನಲ್ಲಿ ಹೈಡ್ರೋಜನ್ ಮೇಲಿದೆ, ಎರಡನೇ ಕಾರ್ಬನ್ನಲ್ಲೂ ಕೂಡ ಹೈಡ್ರೋಜನ್ ಮೇಲಿದೆ, ಮೂರನೇ ಕಾರ್ಬನ್ ಆಟಮ್ನಲ್ಲಿ OH ಮೇಲಿದೆ, ನಾಲ್ಕನೇದಲ್ಲಿ ಹೈಡ್ರೋಜನ್ ಮೇಲಿದೆ ಹಾಗೂ H and CH2OH. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಪೈರನೋಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ದಿ ಪೈರನೋಸ್ ಬಿಕಾಸ್ ಈ ಸ್ಟ್ರಕ್ಚರ್ ಏನಿದೆ ಅದು ಪೈರಾನ್ ರಿಂಗ್ಗೆ
ರಿಲೇಟ್ ಆಗ್ತಾ ಇದೆ. ಸೊ ಈ ಪೈರಾನ್ ರಿಂಗ್ ಅಂತ ನಾವು ಇಲ್ಲೇನು ಕಲ್ತ್ಕೊಂಡ್ವಲ್ಲ, ಸೊ ಈ ಸ್ಟ್ರಕ್ಚರ್ ತರನೇ ಈ ಗ್ಲುಕೋಸ್ ಮಾಲಿಕ್ಯೂಲ್ ಇರೋದ್ರಿಂದ ಇದನ್ನ ಗ್ಲುಕೋಪೈರನೋಸ್ ಅಂತ ಕೂಡ ಕರೀತಾರೆ. ಪೈರನೋಸ್ ಅಂತ ಅಂದ್ರೆ ಗ್ಲುಕೋಸ್ ಅಂತ ಕೂಡ ಒಂದು ಕಾಮನ್ ನೇಮ್ ನ ಬರಿಬಹುದು. ಸೊ ಅದೇ ರೀತಿಯಲ್ಲಿ ನಾವೀಗ ಬೀಟಾ ಸ್ಟ್ರಕ್ಚರ್ ನ ಬರಿಬೇಕು ಅಂತ ಅಂದ್ರೆ, ಸೊ ಸಿಮಿಲರ್ಲಿ ನಾವು ಫಸ್ಟ್ ಮತ್ತೆ ಫಿಫ್ತ್ ಕಾರ್ಬನ್ ಆಟಮ್ನ ಅಟ್ಯಾಚ್ ಮಾಡಬೇಕು. ಸೊ ಏನಿಲ್ಲ, ಜಸ್ಟ್ ನಾವು ಫಸ್ಟ್ ಕಾರ್ಬನ್ ಆಟಮ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಕೆಳಗಡೆ ಇರೋದ್ರಿಂದ ನಾವು ಮೇಲೆ ಬರೆದ್ರೆ ದಟ್ ಈಸ್ ದಿ ಬೀಟಾ. Okay, so this is beta D plus glucopyranose. ಓಕೆ, ಸೊ ಹೀಗೆ ನಾವು ಸ್ಟ್ರಕ್ಚರ್ ಬರಿಬೋದು. ನೀವು ಸೈಕ್ಲಿಕ್ ಸ್ಟ್ರಕ್ಚರ್ ಇಂದನಾದ್ರೂ ಬರೀರಿ ಅಥವಾ ಆಲ್ಫಾ ಬರೆದು ಅದನ್ನ ಜಸ್ಟ್ ಫಸ್ಟ್ ಕಾರ್ಬನ್ ಆಟಮ್ನಲ್ಲಿ ರಿವರ್ಸ್ ಮಾಡಿದ್ರು ಕೂಡ ಯು ವಿಲ್ ಗೆಟ್ ದಿ ಬೀಟಾ ಡಿ ಪ್ಲಸ್ ಗ್ಲುಕೋಪೈರನೋಸ್ ರಿಂಗ್. ಓಕೆ, ಸೊ ಇವುಗಳನ್ನ ನಾವು ಕನ್ಫರ್ಮೇಷನ್ಸ್ ಅಂತ ಕರಿತೀವಿ, ಆಲ್ಫಾ ಕನ್ಫರ್ಮೇಷನ್ ಅಂಡ್ ಬೀಟಾ ಕನ್ಫರ್ಮೇಷನ್. ಅಂಡ್ ಹಿಯರ್ ದ ಫಸ್ಟ್ ಕಾರ್ಬನ್ is known as the anomeric carbon. ಹಾಗಾಗಿ ಈ ಆಲ್ಫಾ ಹಾಗೂ ಬೀಟಾ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಏನಿದೆ ಇವುಗಳನ್ನ ನಾವು ಆನೋಮರ್ಸ್ ಅಂತ ಕರಿತೀವಿ. ಓಕೆ, so if they ask you what are anomers, so anomers are isomers. They differ in the first carbon atom. Okay, so ಈ ಫಸ್ಟ್ ಕಾರ್ಬನ್ ಆಟಮ್ ನಲ್ಲಿ ನಾವು ಡಿಫರೆನ್ಸ್ ನ ನೋಡಿದ್ರೆ ಅದನ್ನ ನಾವು the first carbon is the anomeric carbon. ಸೊ ಅಲ್ಲಿ ನಾವು ಅರೇಂಜ್ಮೆಂಟ್ ಆಫ್ ಆಟಮ್ಸ್ ನ ಡಿಫರೆಂಟ್ ಆಗಿ ನೋಡ್ತಿರೋದ್ರಿಂದ ಅವುಗಳನ್ನ ಆನೋಮರ್ಸ್ ಅಂತ ಕರಿಬಹುದು. ಸೊ ಇಲ್ಲಿವರೆಗೂ ಗ್ಲುಕೋಸ್ ಸ್ಟ್ರಕ್ಚರ್ ನ ಎಲ್ಯುಸಿಡೇಟ್ ಮಾಡಿದ್ವಿ, ಅದು ಓಪನ್ ಸ್ಟ್ರಕ್ಚರ್ ಹಾಗೂ ಸೈಕ್ಲಿಕ್ ಸ್ಟ್ರಕ್ಚರ್ ಅಂಡ್ ಆನೋಮರ್ಸ್ ಆಫ್ ಗ್ಲುಕೋಸ್ ನ ಕಲ್ತ್ಕೊಂಡ್ವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ us see about the fructose molecule. Thank you.